ಮಾಧವಿಲಾ KMTV ವೀಕ್ಷಕರಿಗೆ ಸ್ವಾಗತ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನಲ್ಲಿ 11 ಮಾರ್ಚ್ 2026ರಂದು ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಿ ಮಾದಿಗ ಸಂಘಟನೆಗಳು ಕರೆ ನೀಡಿದ ಪಟ್ಟಣ ಬಂದ್ ಯಶಸ್ವಿಯಾಯಿತು. ವಾಹನ ಸಂಪರ್ಕವಿಲ್ಲದೆ ಮಹಿಳೆಯರು, ಮಕ್ಕಳು ಹಾಗೂ ವೃದ್ಧರು ಅಲ್ಲಲ್ಲಿ ತಿರುಗಾಡುವ ದೃಶ್ಯ ಕಂಡುಬಂದಿತು. ಸಮುದಾಯದವರು ಶ್ರೀ ಮಹಾಂತ ಸ್ವಾಮಿ ವೃತ್ತದಲ್ಲಿ ಸೇರಿ ವೀರರಾಣಿ ಚೆನ್ನಮ್ಮ ವೃತ್ತ ಮಾರ್ಗವಾಗಿ ಡಾಕ್ಟರ್ ಬಾಬು ಜಗಜೀವನ ರಾಮ್ ವೃತ್ತವರೆಗೆ ಮೆರವಣಿಗೆ ನಡೆಸಿದರು. ಒಳ ಮೀಸಲಾತಿ ಜಾರಿಗೆ ಮಾಡುವಂತೆ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ನಂದಕುಮಾರ್ ಬಾಂಬೇಕರ್ ಮಾತನಾಡಿ ಆರೋಪಿಸಿದ್ದರು. ಮುಖ್ಯಮಂತ್ರಿ ಅವರಿಗೆ ಬರೆದ ಪತ್ರವನ್ನು ತಹಶೀಲ್ದಾರ್ ಎಂ ಬಸವರಾಜ್ ಅವರಿಗೆ ಸಲ್ಲಿಸಲಾಯಿತು. ಈ ಪ್ರತಿಭಟನೆಯಲ್ಲಿ ಹನುಮಂತ ಬೊಮ್ಮನಹಳ್ಳಿ, ಗೋಪಾಲ್ ಕಟ್ಟಿಮನಿ, ಭೀಮಣ್ಣ ಬೇವಿನಾಳ್, ಮಾನಪ್ಪ ಕಟ್ಟಿಮನಿ, ಬಸವರಾಜ ಹಳ್ಳಿ, ನಂದಪ್ಪ ಪೀರಾಪುರ್, ತಿಪ್ಪಣ್ಣ ಕಟ್ಟಿಮನಿ, ಅಮಲಪ್ಪ ಹಳ್ಳಿ ಹಾಗೂ ಯಮನಪ್ಪ ಚೆನ್ನೂರು ಸೇರಿದಂತೆ ಇನ್ನು ಅನೇಕ ದಲಿತ ಪರ ಸಂಘಟನೆಗಳು ಹಾಗೂ ಮುಖಂಡರುಗಳು ಭಾಗಿಯಾಗಿದ್ದರು. ವರದಿ ದೇವೇಂದ್ರ ವಿಶ್ವಕರ್ಮ, ಹುಣಸಗಿ, EMTV ನ್ಯೂಸ್ ಕನ್ನಡ. ನಮ್ಮ ನಡೆ ನ್ಯಾಯದ ಕಡೆ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ EMTV ಕನ್ನಡ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮಾದಿಗ ಸಮುದಾಯಕ್ಕೆ ಮೀಸಲು, ಆದ್ರೆ ಆ 4,000 ಮಾದಿಗ ಸಮುದಾಯಕ್ಕೆ ಮೀಸಲಿದಂತ ಆ ನೌಕರಿಗಳನ್ನ ನಮ್ಮನ್ನ ಧಿಕ್ಕರಿಸಿ ಇವತ್ತು ನೀವು ಸಾಮಾನ್ಯ ವರ್ಗದ ಮೀಸಲಾತಿ ವರ್ಗದಲ್ಲಿ 2002ರ ರಿಸರ್ವೇಶನ್ ಪಾಲಿಸಿ ತಗೊಂಡ್ಬಂದು ನಾವು 18% ಅಲ್ಲಿ ನಾವು ಅದೇ ಇದರಲ್ಲಿ ಕಾಯ್ದೆಯಲ್ಲಿ ಕೊಡ್ತೀವಿ ಅಂತ ಹೇಳ್ತಿರಲ್ಲ. ಅಂದ್ರೆ ಚಿತ್ರದುರ್ಗದಲ್ಲಿ ನೀವು ಚುನಾವಣೆ ಪ್ರಣಾಳಿಕೆ ಮಾಡೋ ಟೈಮ್ದಾಗ ಪ್ರಚಾರ ಕೈಗೊಂಡಾಗ ಹೇಳಿದ್ರಲ್ಲ, ಏನಂತೆ 2013ರಲ್ಲಿ ನಾವು ಅಧಿಕಾರಕ್ಕೆ ಬಂದ್ರೆ 24 ಗಂಟೆಯಲ್ಲಿ ಮಾದಿಗ ಮೀಸಲಾತಿ ಹೋರಾಟ ಸಮನ್ವಯ ಸಮಿತಿಯಿಂದ ಯಾವ ಬೇಡಿಕೆಗಳಿದಾವೆ ಆ ಮೀಸಲಾತಿಯಲ್ಲಿ ಆ ಒಳ ಮೀಸಲಾತಿಯನ್ನ ತರುವಂತ ಕೆಲಸನ ನಾವು ಕಾಂಗ್ರೆಸ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಾವೆಲ್ಲಿದ್ರಿ? ನೇರ ಪ್ರಶ್ನೆ ನಮ್ದು ಇವತ್ತ. ತಾವೆಲ್ಲಿದ್ರಿ ಸರ್? ತಾವೇನ್ ಕೆಲಸ ಮಾಡ್ತಿದ್ರಿ? ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡ್ತಿದ್ರ? ಕಾಂಗ್ರೆಸ್ ಪಕ್ಷಕ್ಕೆ ಮಾದಿಗರು ಓಟ್ ಹಾಕಿಲ್ಲ ಬಂಧುಗಳೇ, ಇದು ರಾಜಕೀಯ ಮಾಡಕತ್ತಿಲ್ಲ ನಾವು. ಆದ್ರೆ ಎದೆ ತಟ್ಟಿ ಪ್ರಶ್ನೆ ಮಾಡ್ತೀನಿ, ಎದೆ ಒಪ್ಪಿಸಿ. ಭವಿಷ್ಯ ಇದೆ, ನನ್ನ ಸೋದರರ ಮಕ್ಕಳ ಭವಿಷ್ಯ ಅದ. ನಿಮ್ಮ ಮನ್ಸಿಗೆ ಬಂದಾಗ ಹೇಳಕ್ಕೆ ಏನಿದೆ? ಸಂವಿಧಾನ ನಿಮ್ ತಾತ ಬರುತ್ತ, ನಿಮ್ ಮುಖ್ಯ ಬರುತ್ತ. ಯಾರಪ್ಪನ ಆಸ್ತಿ ಸರ್ಕಾರ? ಸಂವಿಧಾನ ಯಾರಪ್ಪನ ಆಸ್ತಿ? ನಮ್ಮಪ್ಪನ ಆಸ್ತಿ, ನಮ್ಮ ಮುಖ್ಯನ ಆಸ್ತಿ. ಅದು ಏನ್ರಿ? ತಕ್ಕಂತೀವಿ, ಮನ್ಸಿಗೆ ಬಂದಾಗ ಕೊಡ್ತೀವಿ, ಮನ್ಸಿಗೆ ಬಂದಾಗ ತಕ್ಕಂತೀವಿ ಅಂತೀರಲ್ಲ. ನೀವು ಅಂಬೇಡ್ಕರ್ ಅವ್ರ ಆಸ್ತಿ ಮೇಲೆ ರಾಜಕೀಯ ಮಾಡ್ತೀರಲ್ಲ, ನಾಚಿಗೆ ಬರಂಗ ನಿಮ್ ಚಲಮುಖ ಪಾಪ ಪ್ರಜ್ಞೆ ಕಾಳಂಗನ್ರಿ ನಿಮ್ಗ. ಅಂಬೇಡ್ಕರ್ ಅವ್ರ ತತ್ವ ಸಿದ್ಧಾಂತಗಳು ಏನಾದ್ರು ನಿಮ್ಮ ಜೀವನದಲ್ಲಿ ಅಳವಡಿಸಿದ ನಿಜ ಇದ್ರೆ
ಅಲ್ಲ ಬಡಿ ನಮ್ಮ ಗಾಡಿ ಬರ್ತಾರೆ ಸೈಡ್ ಆಗಿ ರಕ್ಷಣೆ ಕೊಡಿ ಹಂಗೆ